ನಾರಾಯಣ ಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಶೇಷ ಸಮಸ್ತದೋಷಂ ಪ್ರಾಣಸ್ಯ ಸರ್ವಜನೇಶ್ವರಸ್ಯ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕಾದಶಿ ಕಾಮದ ಅಂತ ಇವತ್ತಿನ ದಿನದ ಹೆಸರು. ಬಯಸಿದ್ದೆಲ್ಲವನ್ನೂ ನೀಡುವ ಮೋಕ್ಷೋಪಯೋಗಿ ಕಾಮವನ್ನ ಪೂರೈಸುವ ದಿನ ಅಂತ. ಈ ದಿನದಲ್ಲಿ ಯಥಾಶಕ್ತಿ ಭಗವಂತನ ಸ್ಮರಣೆಯನ್ನು, ಯಥಾಶಕ್ತಿ ಗೀತೆಯ ಚಿಂತನೆಯನ್ನು ನಾವು ಈಗ ನಡೆಸೋಣ. ಆರಂಭದಲ್ಲಿ ಒಂದು ಭೂಷಣ್ ಅವರು ಏನಾದ್ರೂ ಹಾಡು ಹೇಳ್ಬೋದಾ? ಹಾಡು ಸರ್. ಒಂದು ನಿಮಿಷ ಸರ್. ಸರಿ. ನಾನೊಂದು ಶುರು ಮಾಡ್ತೇನೆ, ಆಮೇಲೆ ನೀವು ಹೇಳಿ. ಅವನ ಶ್ರೀಪತಿ ರಪ್ರತಿರಧಿಕೇಶಾದಿ ಭವಾದೇ ಪ್ರದಚರಿತಂ ಜ್ಞಾಪಯ ಮೇ ತೇ ಸುರವಂದ್ಯಾಧಿಪ ಸದ್ವರ ಭರಿತಾ ಶೇಷಗುಣ ಲಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇ ತೇ ಸಕಲಧ್ವಾಂತ ವಿನಾಶನ ಪರಮಾನಂದ ಸುಧಾ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇ ತೇ ತ್ರಿಜಗತ್ಪೋತ ಸದಾರ್ಚಿತ ಚರಣಾಶಾ ಪತಿದಾತೋ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇ ತೇ ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇ ತೇ ಮರಣ ಪ್ರಾಣದ ಪಾಲಕ ಜಗದೀಶಾವ ಸುಭಕ್ತಿಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇ ತೇ ಶರಣಂ ಕಾರಣ ಭಾವನ ಭವ ಮೇ तात ಸದಾಲಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇ ತೇ ತರುಣಾದಿತ್ಯ ಸವರ್ಣಕ ಚರಣಾಬ್ಜಾಮಲ ಕೀರ್ತೆ ಕರುಣಾಪೂರ್ಣವರ ಪ್ರದಚರಿತಂ
ज्ञापय मे ते सलिलप्रोत्थसरागक मणिवर्णोच्चनछादे करुणापूर्णवरप्रदचरितं ज्ञापय मे ते कजतूणीनिभपावन वरजङ्घामितशक्ते करुणापूर्णवरप्रदचरितं ज्ञापय मे ते असनोत्फुल्लसुपुष्पक समवर्णावरणां ते करुणापूर्णवरप्रदचरितं ज्ञापय मे ते शतमोदोद्भव सुन्दरवर पद्मोत्थितनाभे करुणापूर्णवरप्रदचरितं ज्ञापय मे ते इभवक्त्रो इभवस्तप्रभशोभन परमोरु स्थरमाळे करुणापूर्णवरप्रदचरितं ज्ञापय मे ते जगदागूहकपल्लव समकुक्षे शरणादे करुणापूर्णवरप्रदचरितं ज्ञापय मे ते जगदम्बामलसुन्दरि गृहवक्षोवरयोगिन् करुणापूर्णवरप्रदचरितं ज्ञापय मे ते दितिजान्तप्रदचक्रधर गदा युग्वरबाहो करुणापूर्णवरप्रदचरितं ज्ञापय मे ते परमज्ञानमहानिधिवदन श्रीरमणेन्दो करुणापूर्णवरप्रदचरितं ज्ञापय मे ते निखिलागौघविनाशक परसौख्यप्रदद्रष्टे करुणापूर्णवरप्रदचरितं ज्ञापय मे ते परमानन्दसुतीर्थ सुमुनिराजो हरिगाथा कृतवान् नित्यसुपूर्णक परमानन्दपदैषिन् परमानन्दसुतीर्थसुमुनिराजो हरिगाथा कृतवान् नित्यसुपूर्णक परमानन्दपदैषिन् करुणापूर्णवरप्रदचरितं ज्ञापय मे ते करुणापूर्णवरप्रदचरितं ज्ञापय मे ते करुणापूर्णवरप्रदचरितं ज्ञापय मे ते करुणापूर्णवर प्रदचरितं ज्ञापय मे ते ज्ञापय मे ते ज्ञापय मे ते ಆಚಾರ್ಯರ ದ್ವಾದಶ ಸ್ತೋತ್ರದ ಒಂದು ಹಾಡು ಈಗ ಹಾಡಿದ್ದು. ಕರುಣಾಪೂರ್ಣನಾದ
ಓ ಪರಮಾತ್ಮನೇ, ಬಯಸಿದ ವರಗಳನ್ನ ಸದಾ ನೀಡುವವನೇ, ನಿನ್ನ ಜನ್ಮ ಕರ್ಮಗಳ ಚರಿತ್ರೆಯನ್ನ ನನಗೆ ನಿರಂತರ ತಿಳಿಸು, ತಿಳಿಯುವಂತೆ ಮಾಡಿ ಅದನ್ನ ಮತ್ತೆ ಮತ್ತೆ ನೆನಪಿಸು. ಅರ್ಥ ಮಾಡಿಸುವ ಶಕ್ತಿ ನಿನಗಿದೆ, ಅರ್ಥೈಸಿಕೊಳ್ಳುವ ದೊಡ್ಡತನ ನನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿನಗೆ ನನ್ನನ್ನು ಕೊಟ್ಟುಕೊಂಡಿದ್ದೇನೆ, ರಕ್ಷಿಸು ಅನ್ನುವ ಅವಿನಾಭಾವವಾದ ಜೀವ ಪರಮಾತ್ಮನ ಸಂಬಂಧವನ್ನ ನಡೆಸಿಕೊಳ್ಳುವ ಬಗೆಯನ್ನ ಈ ಪದ್ಯ ಬಹಳ ಸುಂದರವಾಗಿ ಹೇಳುತ್ತೆ. ಈ ಪದ್ಯದ ಪ್ರತಿಯೊಂದು ಸಾಲು ಕೂಡ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಅನ್ನುವುದರಿಂದ ಅನುವೃತ್ತಿಗೊಳ್ಳುತ್ತೆ. ಆದ್ರೆ ಅದರ ಜೊತೆಗೇನೆ ಮೊದಲ ಸಾಲು ಅವನ ಚರಿತ್ರೆಯ ಅನೇಕ ಮುಖಗಳನ್ನ ಪರಿಚಯಿಸಿಕೊಡ್ತಾ ಹೋಗುತ್ತೆ. ತುಂಬಾ ಸುಂದರವಾದ ಅರ್ಥ. ಇದನ್ನೇ ಒಂದು ಚಿಂತನೆಯನ್ನಾಗಿ ನಡೆಸುವುದಕ್ಕೆ ಯೋಗ್ಯವಾದ ಪದ್ಯಗಳು. ಎಷ್ಟೋ ಸರ್ತಿ ಕೆಲವು ಪದ್ಯಗಳು ಸುಮ್ನೆ ಒಂದಕ್ಕೊಂದು ಹೊಂದಿಕೆಯಾಗದ ಪದಗಳಿದ್ದರೂ ಕೂಡ ಹಾಡಿನಲ್ಲಿ ಅದೆಲ್ಲ ನಡೆದು ಹೋಗುತ್ತೆ ಅಂತ ಬರುವ ಸಂದೇಹ ಗೊಂದಲಗಳಿಗೆ ಉತ್ತರ ಸಿಗದಂತೆಯೇ ತಾಳ ಮೇಳಗಳಲ್ಲೇ ಮುಗಿದು ಹೋಗುತ್ತೆ. ಆದರೆ ಈ ಪದ್ಯಗಳು ಹಾಗಾಗದೆ ಅರಿವನ್ನೂ ಹೆಚ್ಚಿಸುತ್ತಾ, ಭಾವವನ್ನೂ ಸ್ಥಿರಗೊಳಿಸಿ, ತಾಳಮೇಳಗಳಿಗೂ ಒಪ್ಪಿಕೊಳ್ತಾ ಭಗವಂತನೆಡೆಗೆ ನಮ್ಮ ಹೆಜ್ಜೆಯನ್ನ ಗಟ್ಟಿಗೊಳಿಸ್ತಾ, ಅವನನ್ನ ಪಡೆಯುವುದೇ ಈ ಜೀವನದ ಮಹಾ ಗುರಿ ಅನ್ನುವ ಗಟ್ಟಿ ಅಡಿಪಾಯವನ್ನ ಹಾಕಿಕೊಟ್ಟು ನಮ್ಮನ್ನ ಭಕ್ತಿಯ ಪರಮಾನಂದದಲ್ಲಿ ತೇಲಿಸುವಂತಹ ಸಾಲುಗಳಿವು. ಅದರಲ್ಲಿ ಕೇವಲ ಕೆಲವೊಂದನ್ನು ಮಾತ್ರ ನಾವು ನೋಡಿದ್ದೇವೆ. ಮುಂದೆ ಭೂಷಣ್ ಅವರು ಒಂದು ಹಾಡಿರ್ತಾರೆ, ಆಮೇಲೆ ಸ್ವಾತಿ ಅವರು ಹೇಳ್ತಾರೆ. ಇನ್ನು ದಯ ಬಾರದೆ ದಾಸನ ಮೇಲೆ, ಇನ್ನು ದಯ ಬಾರದೆ ಪನ್ನಗ ಶಯನ ಪಾಲ್ಗಡಲೊಡೆಯನೇ ರಂಗ, ಪನ್ನಗ ಶಯನ ಪಾಲ್ಗಡಲೊಡೆಯನೇ ರಂಗ, ಇನ್ನು ದಯ ಬಾರದೆ ದಾಸನ ಮೇಲೆ, ಇನ್ನು ದಯ ಬಾರದೆ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿಯೆಂದು ನಂಬಿದ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ. ಕಾಮಾದಿ ಷಡ್ವರ್ಗ ಗಾಢಾಂಧಕಾರದಿ, ಕಾಮಾದಿ ಷಡ್ವರ್ಗ ಗಾಢಾಂಧಕಾರದಿ ಪಾಮರನಾಗಿದ್ದ ಪಾತಕನು, ಪಾಮರನಾಗಿದ್ದ ಪಾತಕನು, ಶ್ರೀ ಮನೋಹರನೆ ಚಿತ್ತದ ಜನಕನೆ, ಶ್ರೀ ಮನೋಹರನೆ ಚಿತ್ತದ ಜನಕನೆ,
ನಾಮ ಮುದ್ರಿಕೆಯಿಂದ ನಂಬಿದ ದಾಸನ ಮೇಲೆ, ನಾಮ ಮುದ್ರಿಕೆಯಿಂದ ನಂಬಿದ ದಾಸನ ಮೇಲೆ ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಮಾನಸ ವಾಚ ಕಾಯದಿ ಮಾಳ್ಪ ಕರ್ಮವು, ಮಾನಸ ವಾಚ ಕಾಯದಿ ಮಾಳ್ಪ ಕರ್ಮವು, ದಾನವಾಂತಕ ನಿನ್ನಾಧೀನವಿರಲು, ದಾನವಾಂತಕ ನಿನ್ನಾಧೀನವಿರಲು. ಏನು ಮಾಡಿದರೇನು ಪ್ರಾಣ ನಿನ್ನದು ದೇವ, ಏನು ಮಾಡಿದರೇನು ಪ್ರಾಣ ನಿನ್ನದು ದೇವ. ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ, ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಪನ್ನಗ ಶಯನ ಪಾಲ್ಗಡಲೊಡೆಯನೇ ರಂಗ, ಪನ್ನಗ ಶಯನ ಪಾಲ್ಗಡಲೊಡೆಯನೇ ರಂಗ, ಇನ್ನೂ ದಯ ಬಾರದೆ, ಇನ್ನೂ ದಯ ಬಾರದೆ, ಇನ್ನೂ ದಯ ಬಾರದೆ, ದಾಸನ ಮೇಲೆ. ಹರಿ ಓಂ. ವಾರಣಿ ಅವರು ಹೇಳಿ. ಇದ್ದೀರಾ ವಾರಣಿಯವರು? ಆಚಾರ್ಯ ತಮ್ಮ ಧ್ವನಿ ಬ್ಲರ್ ಆಗ್ಲಿತ್ತಿತ್ತು, ಈಗ ಕೇಳಿಸ್ತದೆ. ವಾರಣಿಯವರು ಹೇಳಿ. ಕೇಳ್ತಾ ಇದ್ಯಾ? ಕೇಳ್ತಾ ಇದ್ಯಾ ಕೇಳಿಸ್ತಿದೆ. ಹ. ನಾಕಿನಾಯಕಯಾಚರ ಜನಮಾಚರನ್ ಕಿಲ ಕೇವಲಂ, ಭಾಸ್ಕರಾನ್ವಯ ಭಾಸ್ಕರೋ ಭಗವಾನಭು ಶುಭ ಸಂಪದೆ. ಯಜ್ಞಪುರುಷ ಯಜ್ಞಪಾಲಕ ಯಜ್ಞ ಸಂಜ್ಞ ನಮೋಸ್ತುತೆ, ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ. जानकीं जननीं जनस्य पुरेन्दिरामतिसुन्दरीं, रञ्जयन् भुवनं जयन् स्वगुणैर्नयैर्विनयैरपि, राजराज रमां त्यजन् तृणवद्वने रमयो मुनीन्, राम राम रमापते रमतां मनस्त्वयि मे सदा. नथ मोहयता खलानखिलास्त्वया खलु मैथिली, नैव नैव वियोगिनी गुरुयोगिनी स्थिरयोगिनी, उज्जगाविदमाब्जभूषपथेन ते कथयन् कथा, राम राम रमापते रमतां मनस्त्वयि मे सदा. वीरमारुतविक्रमार्चित भानुनन्दन नन्दन, भ्रुविलास विशेषभीषितवारिधे गुणवारिधे, विश्वभूषण शत्रुभीषण हे विभीषण सख्यवन्,
ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ ರಮಣಂ ಸನ ರಾವಣಂ ಸುರವಾರಣ ಪ್ರತಿವಾರಣೆ ಸಿಂಹಮೂಗ್ರಬಲಂ ಶರೈರ್ನನುಲೀಲಯಾ ನಿಗೃಹೀತವಾನ್ ಸಜ್ಜನಾನ್ ಕರುಣಾಕರಾನುಗೃಹೀತವಾನ್ ಭಗವಾನ್ ಭವಾನ್ ರಾಮ ರಾಮ ರಮಾಪತೆ ರಮತಾನ್ ಮನಸ್ತ್ವಯಿ ಮೇ ಸದಾ ಶ್ಯಾಮಲೆ ಶಬಳೆ ಮಣಿ ಹೇಮಭೂಷಣ ಭಾನುವೆ ಕೋಮಲೆ ಶನಿ ಸನ್ನಿಭೈರಕೃತವ್ರणे ರಿಪುಸಾಯಕೈಃ ನೂತನ ಯೌವನೇಪಿ ಪುರಾಣ ಪುರುಷ ವಿಗ್ರಹೇ ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ ಉಲ್ಲಸ ತಿಲಕೆ ಜಗ ತಿಲಕೆ ಸರೋಜ ವಿಲೋಚನೆ ಪೂರ್ಣಚಂದ್ರ ನಿಭಾನನೆ ಮತಿ ಭಾಷಣೆ ಸ್ಮಿತ ಶೋಭನೆ ದೀರ್ಘದೋಷಿ ವಿಶಾಲ ವಕ್ಷಸಿ ಕುಂಜರೇಂದ್ರ ಗತೆ ಗತೌ ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ ಲಕ್ಷ್ಮಣಾಗ್ರಜ ಲಕ್ಷಯೇ ಮಮ ವೀಕ್ಷಣಂ ತವ ವಲ್ಲಭಂ ಕೋಸಲೇಂದ್ರ ಕಥಾಮಲಂ ಕಥಯತೆ ಮಮ ಭೂತು ಪರಾಕ್ರಮಂ ತವ ವಿಕ್ರಮಾನ್ ರಾಮ ರಾಮ ರಮಾಪತೆ ರಮತಾನ್ ಮನಸ್ತ್ವಯಿ ಮೇ ಸದಾ ನಮಗೀರ್ತಿಮಿಮಾಂ ಶುಭಾಂ ಪಠತೆ ಜನಾಯ ಮಹಾದರಾತ್ ರಾಮ ಸದ್ಗುಣರತ್ನ ರಾಜಸುರಾಚಿತ ರಾಜಿತಾ ಮಾಲಿಕಾ ರಾಮ ಏವ ರಮಾಪತಿರತಿಮಾತ್ಮನಃ ಪದಪದ್ಮಯೋ ಈಶಿತಾ ರಾಮ ರಾಮ ರಮಾಪತೆ ರಮತಾಂ ಮನಸ್ತ್ವಯಿ ಮೇ ಸದಾ ರಾಮ ರಾಮ ಹರೇ ಹರೇ ಜಯ ಕೃಷ್ಣ ಕೃಷ್ಣ ಹರೇ ಹರೇ ಜಯ ಕೃಷ್ಣ ಕೃಷ್ಣ ಹರೇ ಹರೇ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದः. ಚೆನ್ನಾಗಿತ್ತು, ಕೃತಜ್ಞತೆಗಳು. ಪೂರ್ಣಿಮಾ ಅವರು. ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ ದುರುಳ ಬುದ್ಧಿಗಳೆಲ್ಲ ಬಿಡಿಸೋ ನಿನ್ನ ಕರುಣ ಕವಚಯನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರ ಪುಷ್ಪಯನ್ನ ಶಿರದೊಳು ಮುಡಿಸೋ ದಾಸನ ಮಾಡಿಕೋಯನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗಳಿಗೆರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಿಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ದಾನವ ಮನ ಶುದ್ಧಿ ಮಾಡಿ ದಾಸನ ಮಾಡಿಕೋಯನ್ನ ಮೊರೆ ಹೊಕ್ಕವ್ರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು
ದುರಿತ ರಾಶಿಗಳೆಲ್ಲ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ಧನ್ಯವಾದಗಳು. ಶಿಲ್ಪಾ ಅವರು ಹೇಳಿ. ನಮಸ್ತೆ ಆಚಾರ್ಯರೇ. ಕಾಶಿಯ ಹಾದಿಯಲ್ಲಿ ಕೇಶವನಿದ್ದಾನೆ ರಾಮ ರಾಮ, ಕೇಶವನ ದಯದಿ ಕಾಶಿ ಯಾತ್ರೆಯ ಕಂಡೆ ರಾಮ ರಾಮ. ಬದರಿಕಾಶ್ರಮದಲ್ಲಿ ನಾರಾಯಣನಿದ್ದಾನೆ ರಾಮ ರಾಮ, ಬದರಿಕಾಶ್ರಮ ಕಂಡೆ ನಾರಾಯಣ ದಯದಿ ರಾಮ ರಾಮ. ರಾಮ 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 ರಾಮ. ಪ್ರಯಾಗ ನದಿಯಲ್ಲಿ ಮಾಧವನಿದ್ದಾನೆ ರಾಮ ರಾಮ, ಪ್ರಯಾಗ ನದಿ ಮಿಂದೆ ಮಾಧವನ ದಯದಿ ರಾಮ ರಾಮ. ಗೋಕುಲದಲ್ಲಿ ಶ್ರೀ ಗೋವಿಂದನಿದ್ದಾನೆ ರಾಮ ರಾಮ, ಗೋಕುಲವನು ಕಂಡೆ ಗೋವಿಂದನ ದಯದಿ ರಾಮ ರಾಮ. ರಾಮ 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 ರಾಮ. ವಿಷ್ಣು ತೀರ್ಥದಲ್ಲಿ ಶ್ರೀ ವಿಷ್ಣುವಿದ್ದಾನೆ ರಾಮ ರಾಮ, ವಿಷ್ಣು ತೀರ್ಥದಿ ಮಿಂದೆ ವಿಷ್ಣುವಿನ ದಯದಿಂದ ರಾಮ ರಾಮ. ಮತ್ಸ್ಯ ತೀರ್ಥದಲ್ಲಿ ಮಧುಸೂದನನಿದ್ದಾನೆ ರಾಮ ರಾಮ, ಮತ್ಸ್ಯ ತೀರ್ಥದಿ ಮಿಂದೆ ಮಧುಸೂದನ ದಯದಿ ರಾಮ ರಾಮ. ರಾಮ 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 ರಾಮ. ತ್ರಿವೇಣಿಯಲ್ಲಿ ತ್ರಿವಿಕ್ರಮನಿದ್ದಾನೆ ರಾಮ ರಾಮ, ತ್ರಿವಿಕ್ರಮನ ದಯದಿ ತ್ರಿವೇಣಿಯಲ್ಲಿ ಮಿಂದೆ ರಾಮ ರಾಮ. ವಾಮನ ನಮ್ಮನು ಒಲಿದು ಕಾಯುವನಂತೆ ರಾಮ ರಾಮ, ವಾಮನನ ದಯದಿ ಭೂವೈಕುಂಠವ ಕಂಡೆ ರಾಮ ರಾಮ. ರಾಮ 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 ರಾಮ. ಶ್ರೀಧರ ನಮ್ಮ ಹೃದಯದಲ್ಲಿದ್ದಾನೆ ರಾಮ ರಾಮ, ಶ್ರೀಧರನ ದಯದಿಂದ ಹೃದಯ ವಾಸನ ಕಂಡೆ ರಾಮ ರಾಮ. ಋಷಿಗಳಾಶ್ರಮದಲ್ಲಿ ಋಷಿಕೇಶನಿದ್ದಾನೆ ರಾಮ ರಾಮ, ಋಷಿಕೇಶನ ದಯದಿ ಋಷಿಗಳಾಶ್ರಮ ಕಂಡೆ ರಾಮ ರಾಮ. ರಾಮ 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 ರಾಮ. ಪದ್ಮನಾಭದಲ್ಲಿ ಪದ್ಮನಾಭನಿದ್ದಾನೆ ರಾಮ ರಾಮ, ಪದ್ಮನಾಭನ ದಯದಿ ಪದ್ಮನಾಭನ ಕಂಡೆ ರಾಮ ರಾಮ. ಸಾಧು ಬೃಂದದಲ್ಲಿ ದಾಮೋದರನಿದ್ದಾನೆ ರಾಮ ರಾಮ, ಸಾಧು ಬೃಂದವ ಕಂಡೆ ದಾಮೋದರನ ದಯದಿ ರಾಮ ರಾಮ. ರಾಮ 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 ರಾಮ. ಸಕಲ ತೀರ್ಥದಲ್ಲಿ ಸಂಕರ್ಷಣನಿದ್ದಾನೆ ರಾಮ ರಾಮ, ಸಂಕರ್ಷಣ ದಯದಿ ಸಕಲ ತೀರ್ಥವ ಕಂಡೆ ರಾಮ ರಾಮ. ವಸುಧೆಯ ಮೇಲೆಲ್ಲ ವಾಸುದೇವನಿದ್ದಾನೆ ರಾಮ ರಾಮ, ವಾಸುದೇವನ ದಯದಿ ವಸುಧೆ ಎಲ್ಲವ ಕಂಡೆ ರಾಮ ರಾಮ. ರಾಮ 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 ರಾಮ. ವೃದ್ಧ ಗಂಗೆಯಲ್ಲಿ ಪ್ರದ್ಯುಮ್ನನಿದ್ದಾನೆ ರಾಮ ರಾಮ, ಪ್ರದ್ಯುಮ್ನ ದಯದಿ ವೃದ್ಧೆ ಗಂಗೆಯ ಮಿಂದೆ ರಾಮ ರಾಮ. ಅಲಕನಂದೆಯಲ್ಲಿ ಅನಿರುದ್ಧನಿದ್ದಾನೆ ರಾಮ ರಾಮ, ಪುಣ್ಯಕ್ಷೇತ್ರದಲ್ಲಿ ಪುರುಷೋತ್ತಮನಿದ್ದಾನೆ ರಾಮ ರಾಮ, ಪುಣ್ಯಕ್ಷೇತ್ರವ ಕಂಡೆ ಪುರುಷೋತ್ತಮನ ದಯದಿ ರಾಮ ರಾಮ. ವೈತರಣಿಯಲ್ಲಿ ಅಧೋಕ್ಷಜನಿದ್ದಾನೆ ರಾಮ ರಾಮ, ವೈತರಣಿ ದಾಟಿದೆ ಅಧೋಕ್ಷನ ಜಯದಿ ರಾಮ ರಾಮ. ರಾಮ 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 ರಾಮ.
ನಿರ್ಮಲ ಗಂಗೆಲಿ ನರಸಿಂಹನಿದ್ದಾನೆ ರಾಮ ರಾಮ. ನಿರ್ಮಲ ಗಂಗೆಯ ಮಿಂದೆ ನರಸಿಂಹದಯದಿ ರಾಮ ರಾಮ. ವೈಕುಂಠಗಿರಿಯಲ್ಲಿ ಅಚ್ಯುತನಿದ್ದಾನೆ ರಾಮ ರಾಮ. ವೈಕುಂಠಗಿರಿ ಕಂಡೆ ಅಚ್ಯುತನ ದಯದಿ ರಾಮ ರಾಮ. ರಾಮ 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 ರಾಮ. ಜಾಹ್ನವಿಯಲ್ಲಿ ಜನಾರ್ದನನಿದ್ದಾನೆ ರಾಮ ರಾಮ. ಜನಾರ್ದನ ದಯದಿ ಜಾಹ್ನವಿಯಲ್ಲಿ ಮಿಂದೆ ರಾಮ ರಾಮ. ಉಡುಪಿ ಕ್ಷೇತ್ರದಲ್ಲಿ ಉಪೇಂದ್ರನಿದ್ದಾನೆ ರಾಮ ರಾಮ. ಉಡುಪಿ ಕ್ಷೇತ್ರವ ಕಂಡೆ ಉಪೇಂದ್ರ ದಯದಿ ರಾಮ ರಾಮ. ರಾಮ 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 ರಾಮ. ಹರಿಯುವ ನದಿಯಲ್ಲಿ ಶ್ರೀಹರಿ ಇದ್ದಾನೆ ರಾಮ ರಾಮ. ಹರಿಯ ದಯದಿಂದ ಹರಿಯುವ ನದಿಯ ಮಿಂದೆ ರಾಮ ರಾಮ. ಕೃಷ್ಣ ಎಂದರೆ ಕಷ್ಟವು ಪರಿಹಾರ ರಾಮ ರಾಮ. ಕೃಷ್ಣನ ದಯದಿ ಸಕಲ ಕಷ್ಟ ಬಿಟ್ಟಿತು ರಾಮ ರಾಮ. ರಾಮ 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 ರಾಮ. ಭಕ್ತಿಯಲ್ಲಿ 24 ನಾಮ ಪೇಳುವರಿಗೆ ರಾಮ ರಾಮ. ಮುಕ್ತಿ ಮುಕ್ತಿಯ ನೀವ ವಿಜಯ ವಿಠಲರೇ ರಾಮ ರಾಮ. ಭಕ್ತಿಯಲ್ಲಿ 24 ನಾಮ ಪೇಳುವರಿಗೆ ರಾಮ ರಾಮ. ಭುಕ್ತಿ ಮುಕ್ತಿಯ ನೀವ ವಿಜಯ ವಿಠಲರೇಯ ರಾಮ ರಾಮ. ರಾಮ 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 ರಾಮ. ರಾಮ 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 ರಾಮ. ರಾಮ 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 ರಾಮ. ಜೈ ಶ್ರೀರಾಮ್. ಧನ್ಯವಾದ. ಹರಿ ಓಂ. ಕೃತಜ್ಞತೆಗಳು ಶಿಲ್ಪ ಅವರೇ. ಸುಧಾ ಅವರು ಶ್ಲೋಕ ಓದ್ತೀರಾ? ಈ ಮುಂದಿನ ಅಂದ್ರೆ 6ನೇ ಅಧ್ಯಾಯದ 19 ಶ್ಲೋಕಗಳನ್ನು ನಾವು ಹಿಂದೆ ಅನುಸಂಧಾನ ಮಾಡಿದ್ದೆವು. ಈಗ ಮನಸ್ಸಿನ ನಿಯಂತ್ರಣದ ಬಗ್ಗೆ, ಆಸನದ ಬಗ್ಗೆ, ಸ್ಥಿರವಾಗಿ ಒಂದು ವಿಷಯದ ಕಡೆಗೆ ಮನಸ್ಸನ್ನು ನಿಲ್ಲಿಸುವುದರ ಬಗ್ಗೆ ಮಾತಾಡ್ತಾ ಕೃಷ್ಣ ಎತ್ರ ಯಾವ ಸ್ಥಳದಲ್ಲಿ ಚಿತ್ತಂ ಉಪರಮತೆ, ಯಾವ ವಿಷಯದಲ್ಲಿ ಅಥವಾ ಯಾವ ರೀತಿಯಲ್ಲಿ ಅಥವಾ ಯಾವ ಹೊತ್ತಿನಲ್ಲಿ ಮನಸ್ಸು ನಿಲುಗಡೆಗೊಳ್ಳುತ್ತೋ ಯೋಗ ಸೇವೆಯ ಅದು ನಿಲ್ಲುವುದಕ್ಕೆ ಕಾರಣವಾದದ್ದು ಯಾವುದು ಅಂತಂದ್ರೆ ನಿರಂತರವಾದಂತಹ ಯೋಗದ ದಾರಿಯಿಂದ. ಯೋಗ ಅಂತಂದ್ರೆ ಸಂಬಂಧವನ್ನ ಕಲ್ಪಿಸ್ಲಿಕ್ಕೆ ಬೇಕಾಗುವಂತಹ ಎಲ್ಲ ಬಗೆಯ ಪ್ರಯತ್ನವನ್ನು ಕೂಡ ಸೇರಿ ಯೋಗ ಅನ್ನುವ ಶಬ್ದ ಹೇಳ್ತಾ ಇದೆ. ಧ್ಯಾನ ಸೇವೆಯ ಅಥವಾ ಧ್ಯಾನದ ಅಭ್ಯಾಸದ ನಿರಂತರದಿಂದ ಒಂದೆಡೆಗೆ ಸ್ಥಗಿತಗೊಂಡ ಚಿತ್ತ ಯಾವ ಪರಮಾತ್ಮನಲ್ಲಿ ನೆಲೆಗೊಳ್ಳುತ್ತೋ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ, ತನ್ನೊಳಗೆ ನೆಲೆಸಿದಂತಹ ಭಗವಂತನ ಪದ ತಲದಲ್ಲಿ ಅಥವಾ ಅವನ ಗುಣಾನುಸಂಧಾನದಲ್ಲಿ ತೊಡಗುತ್ತಾನೋ, ಭಗವಂತನನ್ನೇ ಒಳಗಿನಿಂದ ಕಾಣುತ್ತಾ ಸುಖ ಪಡ್ತಾನೋ ಅವನು ಯೋಗದ ದಾರಿಯಲ್ಲಿ ಜಯಿಸ್ತಾ ಇದ್ದಾನೆ ಅಂತ ಅರ್ಥ. ದೇಶ ಕಾಲಗಳ ಪ್ರಜ್ಞೆ ಇಲ್ಲದೆ ಪರಮಾತ್ಮನ ಅರಿವಿನಲ್ಲಿ ಮಾತ್ರ ಸ್ಥಿರವಾದ ಮನಸ್ಸನ್ನಿಟ್ಟು ಯಾರು ನಡೆಯುತ್ತಾನೋ ಅವನು
ನೋಡಬೇಕಾದ್ದನ್ನ ನೋಡುತ್ತಾನೆ, ನೋಡಬೇಕಾದ್ದನ್ನ ನೋಡಿದ್ದಷ್ಟೇ ಅಲ್ಲ, ಅದರ ನಿಜವಾದ ಅಂತರಂಗದ ಸೌಖ್ಯವನ್ನು ಕೂಡ ಆತ ಅನುಭವಿಸ್ತಾನೆ. ಇದು ಮುಂದಿನ ಅಷ್ಟೂ ಶ್ಲೋಕದ ಒಟ್ಟು ಅಭಿಪ್ರಾಯ ಸೇರಿ ತಿಳಿಬೇಕಾದ್ದು. ಕೊನೆಗೆ ಮತ್ತೊಂದು ಸರ್ತಿ ಅದನ್ನ ಸಂಗ್ರಹ ಮಾಡೋಣ. ಈಗ ಮುಂದಿನ ಶ್ಲೋಕ. ಇಂದ್ರಿಯಗಳಿಂದ ಎಂದೂ ಸಿಗದ ಜೀವದ ಸಂಬಂಧ ಇರುವ ಮನಸ್ಸು ಅರಳಿದಾಗ ಅತಿಶಯವಾದ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸ್ತಾನೆ. ಈ ಸ್ಥಿತಿಯಲ್ಲಿ ಯಾರು ನಿಲ್ತಾನೋ ನಚೈವಾಯಂ ಸ್ಥಿತಃ ತತ್ವತಃ ಚಲತಿ. ಈ ಸ್ಥಿತಿಗೆ ಒಂದು ಸರ್ತಿ ದೃಢವಾಗಿ ಬಂದು ನಿಂತ ಅಂದ್ರೆ, ಯಾಕೆಂದ್ರೆ ಧ್ಯಾನ ಅನ್ನೋದು ಯಾವತ್ತೂ ಕೂಡ ನಿಶ್ಚಯಗೊಂಡ ತತ್ವದ ಬಗೆಗೆ ಆಗತ್ತೆ ಹೊರತು ಕನ್ಫ್ಯೂಷನ್ ಇರುವ ವಿಷಯದಲ್ಲಾಗಲಿ, ತಪ್ಪಾದ ತಿಳುವಳಿಕೆಯಲ್ಲಾಗಲಿ, ಅಥವಾ ಏನು ಅದರ ಬಗ್ಗೆ ತಿಳಿಯದೆ ಸುಮ್ನೆ ಕತ್ತಲನ್ನು ಧ್ಯಾನಿಸಿ. ಕತ್ತಲು ಅಂದ್ರೆ ಏನು, ಅದರ ನಿಜವಾದ ದ್ರವ್ಯ ಸ್ವರೂಪ ಏನು, ಅದು ಹೇಗಿರುತ್ತೆ, ಅದು ಜಡವು ಚೇತನವು, ಬೆಳಕಿನ ಅಭಾವವೇ ಕತ್ತಲೆ ಅಂತ ಅಷ್ಟೇ ವಾದವು, ಅಥವಾ ಕತ್ತಲೆ ಅಂತ ಒಂದು ಪ್ರತ್ಯೇಕವಾದ ವಸ್ತು ಇದೆಯೋ, ಇದೇ ವಾದ ಮಾಡ್ಲಿಕ್ಕೂ ಇಲ್ಲ, ಅವಕಾಶಗಳಿವೆ. ಇದೆಲ್ಲದರ ನಡುವೆ ಕತ್ತಲೆಯನ್ನು ಧ್ಯಾನ ಮಾಡುವುದು ಆಗತ್ತೆ. ಇದೇನು ಗೊತ್ತಿಲ್ಲದೆ ಕಣ್ಣು ಮುಚ್ಚಿ 2 ಹಾಡು ಹಾಕಿ ದೇಹದ ಆಯಾಸವನ್ನ ಪರಿಹರಿಸಿ ಮನಸ್ಸಿನ ಒತ್ತಡವನ್ನ ಸ್ವಲ್ಪ ರಿಲೀಫ್ ಮಾಡಿ ಧ್ಯಾನ ಅನ್ನುವ ಹೆಸರಿನಿಂದ ನಡೆಯುವ ಇವತ್ತಿನ ದಂಧೆ ಎಷ್ಟೋ ರೀತಿಯಲ್ಲಿ ದಾರಿ ಕೆಡಿಸುವವರು ಅಷ್ಟು ಬಲವಾಗಿ ತಮ್ಮ ತಪ್ಪು ಚಿಂತನೆಯನ್ನ ತಲೆಯಲ್ಲಿ ಬಿತ್ತುತ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಹೆಚ್ಚು ಕಮ್ಮಿ ಅದನ್ನೇ ವ್ಯವಹಾರವಾಗಿ ವ್ಯಾಪಾರವಾಗಿ ನಡೆಸ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ಎಲ್ಲರೂ ಹಾಗೆ ಮಾಡದೇ ಇರಬಹುದು, ಹಾಗೆ ಮಾಡಿದ್ದೆಲ್ಲವೂ ಕೂಡ ನಿಜವಾದ ಯೋಗವೇ ಅಲ್ಲದೆ ಇರಬಹುದು. ಪ್ರಾಮಾಣಿಕತೆಯಿಂದ ಕೂಡಿದ್ರೂ ಕೂಡ ಸತ್ಯವನ್ನ ತಿಳಿಸುವಲ್ಲಿ ಸೋಲ್ಬಹುದು. ಆದ್ರಿಂದ ಕೃಷ್ಣನ ದಾರಿಯನ್ನ ಗಟ್ಟಿಯಾಗಿ ಹಿಡಿದು ಸಾಗಿದವನಿಗೆ ಸ್ಥಿತಶ್ಚಲತಿ ತತ್ವತಃ, ತತ್ವದಿಂದ ಎಂದೂ ಕೂಡ ನ ಚಲತಿ, ಅಲ್ಲಾಡುವುದಿಲ್ಲ. ಅವನು ಕೊಟ್ಟ ಅರಿವು ಮತ್ತೆಷ್ಟು ತರದ ಪ್ರಶ್ನೆಗಳು ಬಂದಾಗಲೂ ಅಲ್ಲಿದ್ದದನ್ನ ನೇರ ಅರ್ಥ ಮಾಡ್ಕೊಳ್ಬೇಕು. ತಮ್ಮದೇ ಆದ ಹೊಸ ಶಾಸ್ತ್ರದಲ್ಲಿ ಇಲ್ಲ ಸಲ್ಲದ ಸಂಗತಿಗಳನ್ನ ಗಟ್ಟಿಯಾಗಿ ಹೇಳಿ ಅದೇ ಸರಿ ಅಂತ ಸಮರ್ಥಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಓದಿದ್ರೆ ಏನೂ ಗೊತ್ತಾಗುದಿಲ್ಲ. ತಲೆ ಖಾಲಿ ಇರಬೇಕು, ಸತ್ಯವನ್ನು ಒಪ್ಪಿಕೊಳ್ಳುತ್ತೇನೆ ಎನ್ನುವ ಭರವಸೆ ಇರಬೇಕು, ಮತ್ತು ಅದನ್ನ ತನ್ನ ಅನುಭವದ ಜೊತೆಗೆ ಹೊಂದಿಸಿ ಯೋಚನೆ ಮಾಡಬೇಕು. ಆವಾಗ ಗೀತೆ ಬೇರೆಯದೇ ಆಗಿ ತೆರೆದುಕೊಳ್ಳುತ್ತೆ. ತಮ್ಮ ತಮ್ಮ ಮತೀಯ ಅಭಿಮಾನಗಳನ್ನ ಜೊತೆಗಿಟ್ಟುಕೊಂಡು ಮಾತಾಡುವಾಗ ಮೊದಲೇ ನಿರ್ಧರಿಸಿದ ಕೆಲವು ಸಂಗತಿಗಳನ್ನ ಗೀತೆಯ ಮಾತುಗಳಲ್ಲಿ ಕಾಣುವ ನಿರಂತರ ಪ್ರಯತ್ನದೊಂದಿಗೆ ಜನರಲ್ಲಿ ಅದೇ ಸರಿ ಅನ್ನುವ ಭಾವವನ್ನ ಹುಟ್ಟುವಂತೆ ಮಾಡಿ ಹೇಳಬೇಕಾದ ಸತ್ಯವನ್ನೂ ಕೂಡ ಗೀತೆಯ ಬಾಯಿಯನ್ನ ಹೊಲಿದು ಹೇಳದಂತೆ ತಡೆದು ತಮ್ಮ ತಮ್ಮ ಅಧಿಕಾರವನ್ನು ಅಥವಾ ತಮ್ಮ ಮುಖವಾಡವನ್ನ ಬಚ್ಚಿಟ್ಟುಕೊಳ್ಳುವ ಪ್ರಯತ್ನದಲ್ಲೂ ತೊಡಗಿದ್ದನ್ನ ನಾವು ನಿರಂತರ ಕಾಣ್ತಾ ಇದ್ದೇವೆ. ಆದ್ರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಾಗ್ಲೂ ಕೆಲವೊಮ್ಮೆ ದಾರಿ ತಪ್ಪುವುದಿದೆ, ಅಥವಾ ಏನೂ ಪ್ರಯತ್ನ ಇಲ್ಲದೆ ಇದ್ದಾಗ್ಲೂ ದಾರಿಯಲ್ಲೇ ಸಾಗುವ ಹೆಗ್ಗಳಿಕೆಯೂ ಕೆಲವರ ಬದುಕಿನಲ್ಲಿ ಕಾಣುತ್ತೆ. ಆದ್ರೆ
ಯಾವತ್ತೂ ಕೂಡ ಆತ್ಯಂತಿಕವಾದ ಸುಖದ ಅನುಭವ ಪಡೆದವ ಈ ಅನುಭವ ಇಲ್ಲದೆ ಹುಟ್ಟಿಕೊಂಡಂತಹ ಚರ್ಚೆಗಳಲ್ಲಿ ತನ್ನನ್ನ ಒಡ್ಡಿಕೊಳ್ಳುವುದಿಲ್ಲ. ಆತ್ಯಂತ ಸುಖವನ್ನ ಪಡೆದು ಇಂದ್ರಿಯಗಳನ್ನ ವಿಷಯ ಪದಾರ್ಥದಿಂದ ಹೊರಕ್ಕೆ ಅನಾಯಾಸವಾಗಿ ತರಬಹುದಾದ ಶಕ್ತಿಯನ್ನ ಸ್ಥಿತ ಪ್ರಜ್ಞೆ ಅನ್ನೋದು ಗುಣಿಸಿ ಬಾಗಿಸಿ ಲೆಕ್ಕದಲ್ಲಿಟ್ಟು ಎಂದೂ ಕೂಡ ಪಥದಿಂದ ಹೊರಕ್ಕೆ ಸಾಗದಂತೆ ನೋಡಿಕೊಳ್ಳುತ್ತೆ ಅನ್ನುವುದು ಕೃಷ್ಣನ ಯೋಗದ ಸಹಜ ಗುಣ. ಮುಂದಿನ ಶ್ಲೋಕ. ಭಗವಂತನ ಅರಿವು ಅಥವಾ ಒಂದು ಅನುಭವವನ್ನ ಪಡೆದ ಮೇಲೆ ಇದಕ್ಕಿಂತ ಮಿಗಿಲಾದ ಒಂದು ಹೆಗ್ಗಳಿಕೆ ಇನ್ನೆಲ್ಲಿಯೂ ಸಿಗಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಗತ್ತೆ. ಉಣ್ಣುವುದು, ತಿನ್ನುವುದು ಅಥವಾ ಯಾವುದೇ ತರದ ಭಾವನೆಗಳಿರ್ಲಿ, ಅದು ಪರಮಾತ್ಮನ ಅರಿವಿನಿಂದುಂಟಾದ ಅನುಭವದ ಜೊತೆಗೆ ಸಾಟಿಯೇ ಅಲ್ಲ ಅನ್ನೋದು ನಿಶ್ಚಯವಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ಪರಮಾತ್ಮನ ಎಚ್ಚರವನ್ನ ಸ್ವ ಅನುಭವದಿಂದ ಕಂಡವನು, ಪಡೆದವನು ಮತ್ತೆಂದೂ ಕೂಡ ಕಂಗೆಡಿಸುವ ದುಗುಡಗಳ ಸಾಲು ಸಾಲು ಅಭಿಪ್ರಾಯಗಳಿಗೆ ಅವನು ಬಲಿಯಾಗುವುದಿಲ್ಲ. ಇದು ಎಲ್ಲರಿಗೂ ಒಂದೊಂದು ಅಂಶದಲ್ಲಿ ಗೊತ್ತಿರುತ್ತೆ. ಆದ್ರೆ ತನ್ನ ಅನುಭವದಲ್ಲಿ ತಮ್ಮ ಜೀವನಕ್ಕೆ ಇಂದ್ರಿಯಗಳ ನಿಗ್ರಹ ಸಮಾಚಾರದ ಮುಖ್ಯ ಉದ್ದೇಶ ಅಂತ ಗೊತ್ತಾಗುತ್ತೆ. ಯಾವುದನ್ನ ಪಡೆದು ಇದಕ್ಕಿಂತ ಮಿಗಿಲಾದಿಲ್ಲ ಅನ್ನೋದನ್ನ ದೃಢವಾಗಿಸಿಕೊಂಡು ಬಾಳ್ತಾನೋ ಅವನು ಎಂಥ ಮಿಗಿಲಾದ ದುಗುಡವನ್ನ ಪಡೆದಾಗಲೂ ಅನಾಯಾಸವಾಗಿ ಅದನ್ನ ಛೇದಿಸಿ ಮೇಲಕ್ಕೆ ಬರುವವನಾಗ್ತಾನೆ. ಯಸ್ಮಿನ್ ಸ್ಥಿತೋನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಗುರುಣಾಪಿ ಇದಕ್ಕಿಂತ ಮಿಗಿಲಾದ ಕೆಟ್ಟ ಪರಿಸ್ಥಿತಿಯಿಂದಲೂ ಕೂಡ ನ ದುಃಖೇನ ವಿಚಾಲ್ಯತೆ, ದುಃಖದಿಂದ ಮೈ ಕೈ ಪರಚಿಕೊಂಡು ಅವ್ಯವಸ್ಥೆಗೆ ಈಡಾಗುವುದಿಲ್ಲ ಅನ್ನೋದನ್ನ ಹೇಳಿ ಇನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ಹೇಳಿ ಮುಗಿಸ್ತಾನೆ. ಇದೇ ಅಂದ್ರೆ ಈ ಧ್ಯಾನ ಯೋಗದಿಂದ ಏನು ಮನಸ್ಸು ಸ್ಥಿರವಾಗಿ ನಿಂತಿತು, ಹೆಚ್ಚು ಹೊತ್ತು ನಿಂತರೂ ಕೂಡ ಅವರಿಂದಾಗಿ ನಮ್ಮದೇನು ಕಳೆದು ಹೋಗುವಂತದ್ದಿಲ್ಲ. ಅವರ ಧ್ಯಾನ, ಅವರ ಮಂತ್ರೋಪಾಸನೆ ಅದು ಅವರ ವೈಯಕ್ತಿಕ ಏಳಿಗೆಗೆ ಹೊಂದುವಂತದ್ದು ಅಂತ ಎಲ್ಲ ದುಗುಡಗಳಿಂದಲೂ ಬಿಡುಗಡೆಯನ್ನ ಹೊಂದುವ ಯೋಗದ ದಾರಿಯನ್ನ ಆತ ಹೊಂದುತ್ತಾನೆ. ಅಂದ್ರೆ ಈ ಯೋಗದ ದಾರಿ ಹೊಂದಿದ್ರೆ ಅವನು ಕೋಪ ಮಾಡ್ಕೊಳ್ಳಲ್ಲ, ಕಿರಿಕಿರಿ ಮಾಡ್ಕೊಳ್ಳಲ್ಲ, ಸಿಟ್ಟುಕೊಳ್ಳಲ್ಲ. ಇದೇ ತರ ಎಲ್ಲಾ ರೀತಿಯಿಂದಲೂ ಅವನ ಬದುಕು ಮೊದಲಿಗಿಂತ ಹೆಚ್ಚು ಅರ್ಥಪೂರ್ಣ ಅನ್ನುತ್ತೆ. ವಿಷಯಗಳಿಂದ ಬೇಸತ್ತು ಬೆನ್ನು ತಿರುಗಿಸಿದವನು
ಮತ್ತೆ ಸರಿಯಾದ ದಾರಿಯನ್ನು ಹಿಡಿಯುವುದಕ್ಕೆ ಸಹಜ ಯೋಗದ ಕಡೆಗೆ ಹೆಜ್ಜೆ ಹಾಕ್ಲೇಬೇಕಾಗುತ್ತೆ. ಈ ಯೋಗದಲ್ಲಿ ಪಳಗಿದರೆ ಮಾತ್ರ ಸ್ವಲ್ಪ ದಿವಸ ಇದ್ದು ಏನೋ ಟೆಸ್ಟ್ ಮಾಡಿ ನೋಡುದು, ಟೆಸ್ಟ್ ಡ್ರೈವ್, ಆಮೇಲೆ ಇಷ್ಟ ಆಗ್ಲಿಲ್ಲ ಅಂತ ಕಿತ್ ಬಿಸಾಕುದು. ಆದ್ರೆ ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೆ ಇದೇ ಗಾಡಿ ನನಗೆ ಬೇಕು ಅಂತ ತೆಗೆದುಕೊಂಡು ಬದುಕುವವನು ನಿಶ್ಚಿತ ಬುದ್ಧಿ, ಅವನಿಗೆ ಟೆನ್ಷನ್ ಇರಲ್ಲ. ಕೆಲವರು ಇರ್ತಾರೆ, ಆ ಮತವನ್ನ ಸ್ವೀಕರಿಸ್ಲೋ, ಈ ಮತವನ್ನ ಸ್ವೀಕರಿಸ್ಲೋ, ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚಿನ ಶ್ರೀಮಂತವಾದ ಚಿಂತನೆ ಅದು ಸನಾತನ ಧರ್ಮದಲ್ಲಿ ಇರುವಂತದ್ದು ಅಂತ ಗೊತ್ತಿದ್ರೆ ಆತ ಅದರಲ್ಲೇ ಮುಂದುವರಿತಾನೆ. ಇದರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದೆ ಇದ್ದಾಗ ನಾನು ಎಲ್ಲಾ ಕಡೆ ಪ್ರಯಾಣ ಮಾಡಿದೆ, ಎಲ್ಲೂ ನನಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅನ್ನುವ ಬೇಜವಾಬ್ದಾರಿತನದ ಅಥವಾ ದುಡುಕಿನ ನಿರ್ಧಾರದ ಮಾತುಗಳನ್ನು ನಾವು ಕಾಣ್ತೇವೆ. ದುಃಖ ಸಂಯೋಗ ವಿಯೋಗಂ, ಅನೇಕ ಜೀವನದ ದುಗುಡಗಳು ಬಂದೇ ಬರ್ತವೆ. ದುಗುಡವಿಲ್ಲದೆ ಜೀವನ ಹೇಗೆ? ದುಗುಡವೇ ಬರುವುದು ಯಾವುದೋ ಮರದ ತುಂಡಿಗೋ, ಕಲ್ಲಿನ ಬಂಡೆಗೋ, ಪರ್ವತದ ತುಂಡಿಗೋ, ಹರಿಯುವ ನದಿಗೋ ಅಲ್ಲವಲ್ಲ, ಮನುಷ್ಯನಿಗೆ ಬರುವುದು. ಆದ್ರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಭಗವಂತನಲ್ಲಿ ತನ್ನನ್ನ ನಿಚ್ಚಳವಾಗಿ ಒಪ್ಪಿಸಿ, ಅವನ ಪರಿವಾರ ನಾನು, ಅವನ ಸೇವಕ ನಾನು, ನನ್ನ ಕಾತರ, ನನ್ನ ಬಗೆಗಿನ ಎಚ್ಚರ ನನಗಿಂತ ಹೆಚ್ಚು ಅವನಿಗೇ ಇದ್ದು ನನ್ನನ್ನು ನೋಡಿಕೊಳ್ಳುವವನು, ನನ್ನ ಪಾಲಿನ ಕರ್ಮವನ್ನು ನಾನು ಬಿಡದೆ ನಡೆಸ್ತೇನೆ ಅಂತ ಯೋಗ ಸಂಹಿತಂ, ಯೋಗದ ದಾರಿಯಲ್ಲಿ ಚೆನ್ನಾಗಿ ನಡೆದವನಾದ್ರೆ, ಈ ರೀತಿಯಾದ ದುಃಖದಿಂದ ಬಿಡುಗಡೆಗೊಳ್ಳುವ ಯೋಗದಲ್ಲಿ ಆತ ಪಳಗಿದವನಾದ್ರೆ ಖಂಡಿತ ಭಗವಂತನನ್ನ ಕಾಣ್ತಾನೆ. ಅದಕ್ಕಾಗಿ ಪಳಗಬೇಕು ಅನ್ನೋದು ಮುಖ್ಯ. ವಿಷಯ ಪದಾರ್ಥಗಳಿಂದ ಬೇಸತ್ತು ಅಂದ್ರೆ ಅನುಭವ ಆಗ್ಬೇಕು. ಅದನ್ನ ನೋಡದೇನೆ ಅದರಲ್ಲಿ ಬೇಸರಿಕೆ ಬರುವುದಿಲ್ಲ. ಸನಿಶ್ಚಯನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ, ನಿರ್ವಿಣ್ಣ ಅದರಿಂದ ಸುಸ್ತಾಗಿ ಹೋಗಬೇಕು, ಆಯಾಸಗೊಳ್ಳಬೇಕು. ಆ ರೀತಿಯಾದ ಚಿಂತನೆಯನ್ನು ಪ್ರತಿ ಅನುಭವಿಸುವ ವಿಷಯ ಪದಾರ್ಥದ ಸೌಖ್ಯದ ಜೊತೆಗೆ ಹೋಲಿಸಿದಾಗ ಅದು ನಿತ್ಯ ಅಲ್ಲ, ನಶ್ವರ ಅನ್ನೋದು ಆತನ ಮನಸ್ಸಿನಲ್ಲಿ ಮೂಡಬೇಕು. ಹಾಗೆ ಮೂಡಿದ ಮನಸ್ಸಿಗೆ ಇನ್ನೇನೋ ಬೇಕು ಅನ್ನೋದು ಅನಿವಾರ್ಯವಾಗುತ್ತೆ. ಆಗ ಗಟ್ಟಿಯಾಗಿರುವುದನ್ನೇ, ಚೆನ್ನಾಗಿ ನೆಲೆಗೊಂಡ ತತ್ವವನ್ನೇ ಉಣಬಡಿಸಿದಾಗ ಇದಕ್ಕಿಂತ ಮಿಗಿಲಾದ ಮತ್ತೊಂದು ತತ್ವ ಇಲ್ಲ ಅನ್ನುವುದು ಜೊತೆಗೆ ಅನುಭವಕ್ಕೆ ಬಂದಾಗ ಆ ಪಳಗುವಿಕೆ ಪರಿಪೂರ್ಣಗೊಂಡಿದೆ ಅನ್ನುವುದು ಗೊತ್ತಾಗುತ್ತೆ. ಹೀಗೆ ಕೃಷ್ಣನ ಮಾತು ಅತ್ಯಂತ ಸಮರ್ಥನೀಯವಾದದ್ದು. ಯೋಗ ಅಂದ್ರೆ ಯಾವಾಗ್ಲೂ ಹಾಗೆ, ಯಾವುದು ಬೇಕೋ ಅದನ್ನು ಅಂಟಿಸತ್ತೆ, ಯಾವುದು ಬೇಡವೋ ಅದನ್ನು ದೂರೀಕರಿಸತ್ತೆ. ಆದ್ರೆ ಈ ಅಂಟುವಿಕೆ ದೂರೀಕರಿಸುವುದು, ಬೇರ್ಪಡಿಸುವುದು ಅನ್ನೋದು ಪ್ರಜ್ಞೆ ಸರಿಯಾಗಿದ್ದಾಗ, ಅರಿವು ಪಕ್ವಗೊಂಡಾಗ ಸಾಧ್ಯವಾಗುತ್ತೆ. ಅದಕ್ಕಾಗಿ ಗೊಂದಲಗಳನ್ನು, ವಿಪರೀತ ಜ್ಞಾನಗಳನ್ನು ಬಿಟ್ಟು ಹೊರಗೆ ಬರಬೇಕು ಅಂದ್ರೆ ಗೀತೆಯಲ್ಲಿ ಏನ್ ಹೇಳ್ತು ಅದನ್ನೇ ನಾವು ಪರಿಗಣಿಸಬೇಕು. ಗೀತೆಯಲ್ಲಿ ಏನೇನು ಹೇಳ್ತಾರೆ ನಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ನಮಗೆ ಅರ್ಥ ಆಗುವ ಸರಳ ಅಂಶಗಳನ್ನ ಮೊದಲು ಗಮನಕ್ಕೆ ತಂದುಕೊಳ್ಬೇಕು. ಆವಾಗ ತನ್ನಿಂದ ತಾನೇ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದಲ್ಲಿ ನನಗೆ ಸರಿಯಾದ ಅರ್ಥ ಬೇಕು ಅಂತ ನಾವು ಹಠ ಮಾಡಿದ್ರೆ ಗುರು ಚಿಂತಿಸಿದ್ದಾಯ್ತು. ಮತ್ತೆ ಮುಂದೆ ಏಕಾದಶಿಯ
ಮುಂದಿನ ಜಾಗರಣೆಯಲ್ಲಿ ಮುಂದಿನ ಚಿಂತನೆಯನ್ನು ನಡೆಸೋಣ. ಈಗ ಕೆಲವು ಹಾಡುಗಳನ್ನು ಕೇಳೋಣ. ಮೊದಲಿಗೆ ರೂಪಾ ಅವರು ಹೇಳಿ. ಹರೇ ಶ್ರೀನಿವಾಸ. ಇದು ಒಂದು ದಾಸರ ಪದ, ಹರಪನಹಳ್ಳಿ ಭೀಮವ್ವ ಅವರ ರಚನೆ. ಕಂದನೆಂದೆನಿಸಿದ ಕೌಸಲ್ಯ ದೇವಿಗೆ ರಾಮಾಯಣ ಬರದೆ, ಇಂದಿರಾ ರಾಮಚಂದ್ರಗೆ ಶ್ರೀ ರಘು ರಾಮಾಯಣ ಬರದೆ, ಶಿಶುವಾಗಿ ಅವತಾರ ಮಾಡಿದ ದಶರಥನಲ್ಲಿ ರಾಮಾಯಣ ಬಾರದೆ, ಋಷಿಯಜ್ಞ ಸಲಹಿ ರಕ್ಕಸನೆ ಕೊಂದ ಶ್ರೀ ರಾಮಾಯಣ ಬಾರದೆ, ನೀಟಾಗಿ ನೆನೆ ಭಾನು ಕೋಟಿ ತೇಜ ಶ್ರೀ ನಯನ ಬಾರದೆ, ಸಾತ್ವಿಕ ದೈವವೇ ತಾಟಕಾಂತ ಶ್ರೀ ರಾಮಾಯಣ ಬಾರದೆ, ಪಾದನಖವು ಸೋಕಿ ಪಾಪ ನಾಶನವಾಗೆ ರಾಮಾಯಣ ಬಾರದೆ, ಶ್ರೀಪತಿ ಕರುಣಶಿಲೆಯು ಸ್ತ್ರೀಯಾಗಲು ರಾಮಾಯಣ ಬಾರದೆ, ಸಕಲ ಸದ್ಗುಣ ಪೋಗಿ ಪಟ್ಟಣದಲ್ಲಿ ರಾಮಾಯಣ ಬಾರದೆ, ತ್ರಿಪುರ ಸಂಹಾರ ತ್ರಿನೇತ್ರನ ಧನುತಿ ರಾಮಾಯಣ ಬಾರದೆ, ಚೆಲ್ವೆ ಜಾನಕಿ ಮಲ್ಲಿಗೆಯ ವನಮಾಲೆಯು ರಾಮಾಯಣ ಬಾರದೆ, ವಲ್ಲಭಗೆ ಹಾಕಲು ಪುಲ್ಲಾಲೋಚನೆ ಸೀತಾ ರಾಮಾಯಣ ಬಾರದೆ, ಮಂಗಳ ಮಹಿಮೆ ಸೀತಾಂಗನೆ ಕೊರಳಿಗೆ ರಾಮಾಯಣ ಬಾರದೆ, ಮಾಂಗಲ್ಯ ಬಂಧನ ಮಾಡಿದ ಮಹಾತ್ಮನು ರಾಮಾಯಣ ಬಾರದೆ, ರಾಮಾಯಣ ಬಾರದೆ, ಏಕ ಸುಂದರಿ ಜಾನಕಿಯ ಜಗದೀಶ ಜನಕಗೆ ಜಾಮತ ನೆನೆಸಿದ ರಾಮಾಯಣ ಬಾರದೆ, ಮುದ್ದು ಜಾನಕಿ ಕೂಡಿ ಅಯೋಧ್ಯೆಗೆ ಬರುತ್ತಿ ರಾಮಾಯಣ ಬಾರದೆ, ಮಧ್ಯ ಮಾರ್ಗದಿ ಬಂದಿದ್ದನು ಭಾರ್ಗವ ರಾಮಾಯಣ ಬಾರದೆ, ತನ್ನ ತಾನೇ ಗೆದ್ದಿದ ರಾಮಾಯಣ ಬಾರದೆ, ದಿನ್ನೂ ಉತ್ತಮನಾದ ರಾಮಾಯಣ ಬಾರದೆ, ಪಟ್ಟಗಟ್ಟಲು ಪರಮೋತ್ಸವ ಕಾಲಕ್ಕೆ ರಾಮಾಯಣ ಬಾರದೆ, ದುಷ್ಟ ಕೈಕೇಯ ನಿಷ್ಠೂರ ವಚನವ ಕೇಳಿದ ರಾಮಾಯಣ ಬಾರದೆ, ಆ ಲಕ್ಷ್ಮಿಯ ಮಾತಾ ಲಕ್ಷ್ಯವ ಮಾಡದೆ ರಾಮಾಯಣ ಬಾರದೆ, ಲಕ್ಷ್ಮಣ ಲಕ್ಷ್ಮಿ ಕೂಡ್ವನವಾಸ ತಿರುಗಿದ ರಾಮಾಯಣ ಬಾರದೆ, ಸೋಸಿಲಿಂದಲಿ ಸತ್ತಿ ಅದೇನೆಂದ ಸುರೇಯ ರಾಮಾಯಣ ಬಾರದೆ, ನಾಶರಹಿತ ವಿನಾಸಿಕ ನಳಿಸಿದ ರಾಮಾಯಣ ಬಾರದೆ, ದಂಡಕಾರಣ್ಯದಿ ಕಂಡು ಮಾರೀಚನ್ನ ರಾಮಾಯಣ ಬಾರದೆ, ಹಿಂದೋಗೆ ರಾಘವ ಬಂದ ರಾವಣನಲ್ಲೇ ರಾಮಾಯಣ ಬಾರದೆ, ಘಾತಕ ರಾವಣ ಜಗನ್ಮಾತೆ ನೊಯ್ಯಲು ರಾಮಾಯಣ ಬಾರದೆ, ಸೋತು ಜಟಾಯು ಯುದ್ಧವ ಮಾಡೀತ ಬೀಳಲು ರಾಮಾಯಣ ಬಾರದೆ, ರಾಮಾಯಣ ಬಾರದೆ,
ಒಲಿದು ಸುಗ್ರೀವಗೆ ಅಲ್ಲಿ ವಧೆಯ ಮಾಡಿ ರಾಮಾಯಣ ಬರದೆ ವಾನಗಳ ಕೂಡಿ ವಾರಿಧಿ ಕಟ್ಟಿದ ಶ್ರೀ ರಾಮಾಯಣ ಬಾರದೆ ಲೋಕಮಾತೆಯ ಲಂಕಾನಾಥ ತಾಯ್ದಾಗ ರಾಮಾಯಣ ಬಾರದೆ ಸೀತಾಕೃತಿಯ ಶೋಕವನಗಳು ರಾಮಾಯಣ ಬಾರದೆ ಮಂಡೋದ್ಯ ಗಂಡನ್ನದ ಶಿರಗಳ ರಾಮಾಯ ಬಾರದೆ ಚಂಡನಾಡಿದ ಕೋದಂಡ ಪಾಣಿಯ ಶ್ರೀ ರಾಮಾಯಣ ಬಾರದೆ ಪ್ರೀತಿ ಎಂಬೆ ಭೀಷಣಗೆ ಪಟ್ಟವ ಗಟ್ಟಿದ ರಾಮಾಯಣ ಬಾರದೆ ಸೀತಾ ಸಮೇತ ನಾಗಿ ಸಿಂಧು ದಾಟಿದ ರಾಮಾಯಣ ಬಾರದೆ ಆದಿಲಕ್ಷ್ಮಿ ಕೂಡಿ ಹೋದನ ಅಯೋಧ್ಯಕ್ಕೆ ರಾಮಾಯಣ ಬಾರದೆ ಶ್ರೀದೇವಿ ಪಟ್ಟಣ ಹೊಕ್ಕ ಪಟ್ಟಾಭಿ ರಾಮಾಯಣ ಬಾರದೆ ಭರತ ಸುಮಿತ್ರ ಕೌಸಲ್ಯಗೆ ಸುಖವಿಟ್ಟ ರಾಮಾಯಣ ಮುಕ್ತಿದಾಯಕಂದೆ ಬಿಡದೆ ಕಾಪಾಡುವ ರಾಮಾಯಣ ಬರದೆ ಪತ್ನಿ ವಾರ್ತೆಯ ತನ್ನ ಸುತಗೆ ಒಲಿದ ರಾಮಾಯಣ ಬಾರದೆ ಸತ್ಯ ಲೋಕದಾಧಿಪತ್ಯ ಕೊಟ್ಟ ಶ್ರೀ ರಾಮಾಯಣ ಬಾರದೆ ರಾಮ ರಾಮಂದು ಕರೆಯೇ ಭಕ್ತಿಯ ನೋಡಿ ರಾಮಾಯಣ ಬಾರದೆ ಪ್ರೇಮದಿ ತನ್ನ ನಿಜ ಧಾಮವ ಕೊಡುವೋನ್ ರಾಮಾಯಣ ಬಾರದೆ ರಾಮಾಯಣ ಬಾರದೆ ಅರಸಾಗ ಯೋಧ್ಯವನಾಡಿಯದು ಕುಲದಲ್ಲಿ ರಾಮಾಯಣ ಬಾರದೆ ಹರುಷದಿ ಭೀಮೇಶ ಕೃಷ್ಣನಾಗ್ಯುದಿಸಿದ ರಾಮಾಯಣ ಬಾರದೆ ಹರುಷದಿ ಭೀಮೇಶ ಕೃಷ್ಣನಾಗ್ಯುದಿಸಿದ ರಾಮಾಯಣ ಬಾರದೆ ಹರದಿ ಭೀಮೇಶ ಕೃಷ್ಣಾಗ್ಯುದಿಸಿದ ರಾಮಾಯಣ ಬಾರದೆ ರಾಮಾಯಣ ಬಾರದೆ ರಾಮಾಯಣ ಬಾರದೆ ರಘುರಾಮಾಯಣ ಬಾರದೆ ಕೃಷ್ಣಾರ್ಪಣ. ಕೃತಜ್ಞತೆಗಳು. ನಾಗರತ್ನವರು ಹೇಳ್ತೀರಾ? ನೀವೊಂದು ಸರ್ತಿ ಲೀವ್ ಆಗಿ ಬರುದು ಒಳ್ಳೇದು ಅನ್ಸುತ್ತೆ. ಹೇಳಿ. ನಮಸ್ಕಾರ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ, ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ, ದೇವ ಶ್ರೀರಾಮಚಂದ್ರ ಜಗವೆಲ್ಲ ತಾನಾದ, ದೇವ ಶ್ರೀರಾಮಚಂದ್ರ ಜಗವೆಲ್ಲ ತಾನಾದ, ಅಲ್ಲಿ ನೋಡಲು ರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ, ಅವನಿಯೊಳಿ ಪರಿ ರೂಪ ಉಂಟೆ. ಅವನಿಗೆ ಇವರಾಮ,
ಇವನಿಗೆ ಅವರಾಮ ಅವನಿಯೊಳಿ ಪರಿ ರೂಪ ಉಂಟೆ. ಲವ ಮಾತ್ರದೀಯ ಸುರ ದುರುಳರೆಲ್ಲರೂ, ಲವ ಮಾತ್ರದೀಯ ಸುರ ದುರುಳರೆಲ್ಲರೂ ಅವರವರೇ ಹೊಡೆದಾಡಿ ಹತರಾಗಿ ಹೋದರು, ಅವರವರೇ ಹೊಡೆದಾಡಿ ಹತವಾಗಿ ಹೋದರು. ಅಲ್ಲಿ ನೋಡಲು ರಾಮ ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನೇ, ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನೇ ಕೊನೆಗೊಡೆಯ ತಾನು ಒಬ್ಬನಾಗಿ ನಿಂತನು, ಕೊನೆಗೊಡೆಯ ತಾನು ಒಬ್ಬನಾಗಿ ನಿಂತನು. ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ. ಧನ್ಯವಾದಗಳು. ಇನ್ಯಾರು ಹೇಳೋರಿದ್ದಾರೆ? ಕೃತಜ್ಞತೆಗಳು ಯಾರಿಗಾದ್ರೂ ಹೇಳಿಕರ್ತಾ? ಇನ್ನೊಂದು ಹೇಳಿ. ಆಚಾರ್ಯರೇ, ನಿಮ್ಮ ಧ್ವನಿ ಕಟ್ ಕಟ್ ಆಗ್ತಾ ಉಂಟು, ಸರ್ಮ ಕೇಳ್ತಾ ಇಲ್ಲ. ಹೇಳಿ ಹೇಳಿ. ಹೇಳ್ತಾ ಇದ್ದೀರಾ? ಕೇಳಿಸ್ತಾ ಇಲ್ಲ ಆಚಾರ್ಯ, ಏನು ಕೇಳಿಸ್ತಿಲ್ಲ. ನೀವು ಹೇಳಿ. ಓಕೆ ಆಚಾರ್ಯ, ಸರಿ. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ಹಲವನ್ನು ಪಾನವ ಮಾಡಿದ ಪಾಲಾಲೋಚನನೇ ಬಲ್ಲವನು. ಹಲವನ್ನು ಪಾನವ ಮಾಡಿದ ಪಾಲಾಲೋಚನನೇ ಬಲ್ಲವನು. ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಕೇಳೇನು, ಬಾಲೆ ಅಹಲ್ಯೆಯ ಕೇಳೇನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ಅಂಜಿಕೆ ಇಲ್ಲದೆ ಗಿರಿಹಾರಿದ ಕಪಿ ಕುಂಜರ ರವಿ
ಬಲ್ಲವನು. ಅಂಜಿಕೆ ಇಲ್ಲದೆ ಗಿರಿ ಹಾರಿದ ಕಪಿ ಕುಂಜರ ರವಿ ಬಲ್ಲವನು. ಎಂಜಲ ಫಲಗಳ ಹರಿಗರ್ಪಿಸಿದ ಎಂಜಲ ಫಲಗಳ ಹರಿಗರ್ಪಿಸಿದ ಕುಂಜಲೋಚನನೇ ಕೇಳೇನು ಕುಂಜಲೋಚನನೇ ಕೇಳೇನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ವ್ಯಾಳ ಶೈರ ಶ್ರೀ ವಿಜಯ ವಿಠಲನ ವ್ಯಾಳ ಶಯನ ಶ್ರೀ ವಿಜಯ ವಿಠಲನ ಶರದಿಯ ಕೇಳೇನು ಲೀಲೆ ಶರದಿಯ ಕೇಳೇನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ಹರೇ ಶ್ರೀನಿವಾಸ ಗುರುಗಳೇ. ಕೃತಜ್ಞತೆಗಳು. ಇವತ್ತಿನ ಈ ಚಿಂತನೆಯನ್ನ ಸ್ವಾತಿಯವರಿಗೆ ಆಗತ್ತಾ? ಸಾಧ್ಯ ಆಗುತ್ತೆ ಹೇಳಲಿಕ್ಕೆ? ಇಲ್ಲ ಆಚಾರ್ಯ, ಇವತ್ತು ಆಚೆ ಇದ್ದೀನಿ, ಕ್ಷಮಿಸಿ. ಸರಿ ಸರಿ ಸರಿ. ಸುಧಾ ಅವ್ರಿಗೆ
ಕೃತಜ್ಞತೆಗಳು. ನಾವು ಕೆಲವು ಭಗವಂತನ ಪ್ರೀತಿಯನ್ನ ಸಂಪಾದಿಸುವುದಕ್ಕೆ ದಾಸರು ಹಾಡಿ ಕುಣಿದಾಡಿದ ಸೊಲ್ಲುಗಳನ್ನ ಕೇಳಿದೆವು. ಅದರ ಜೊತೆಗೆ ವ್ಯಾಸರ ಭಾರತದ ಒಂದು ಭಾಗವಾದ ಗೀತೆಯ ತುಣುಕುಗಳನ್ನು ಕೂಡ ಯಥಾಶಕ್ತಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಸೇರಿಕೊಂಡೆವು. ಇಂಥ ಸತ್ಕರ್ಮದಲ್ಲಿ ಎಲ್ಲರೂ ಜೊತೆಗೂಡಿ ತಾವು ಈ ಯಜ್ಞದ ಭಾಗವಾಗಿ ಸಮಿತಿಗಳನ್ನ ಅರ್ಪಿಸಿ ಕೇಳುಗರಾಗಿ ಅರ್ಥೈಸಿಕೊಳ್ಳುವವರಾಗಿ ಪ್ರೇರಿತರಾಗಿ ಅನೇಕ ರೀತಿಯ ಯಜ್ಞ ಯಾಗಾದಿಗಳನ್ನ ನಡೆಸಿ ಈ ಸತ್ಕರ್ಮವನ್ನು ಭಗವಂತನಿಗೆ ಒಪ್ಪಿಸಲು ಕಾತರರಾಗಿದ್ದೀರಿ. ಈ ಏಕಾದಶಿಯ ಈ ಪುಣ್ಯಕ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನಾಶು ಧನ್ವಂತರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದವಾದ ನಮನಗಳನ್ನ ಸಲ್ಲಿಸ್ತಾ ಪ್ರೀತನಾದ ಭಗವಂತ ಎಲ್ಲರಲ್ಲೂ ಸದ್ಬುದ್ಧಿಯನ್ನು ಕರುಣಿಸಿ ಸಚ್ಚಾರಿತ್ರ್ಯವಂತರನ್ನಾಗಿಸಿ ಸದಭಿರುಚಿಯ ಭಾವನೆಗಳಲ್ಲಿ ಮುಳುಗುವಂತೆ ಮಾಡಿ ನೆಮ್ಮದಿಯ ಗುರಿಯನ್ನು ಪರಮಾತ್ಮನಲ್ಲಿ ಅತಿಶಯವಾದ ಪ್ರೀತಿಯನ್ನು ಲೋಕದ ವಿಷಯಕವಾದ ಅರಿವನ್ನು ಅದರಿಂದ ಪರಮಾತ್ಮನಲ್ಲಿ ಮತ್ತಷ್ಟು ಹೆಚ್ಚಿನ ಎಚ್ಚರವನ್ನು ಹೊಂದುವಂತಾಗಲಿ ಅಂತ ಹಾರೈಸ್ತಾ ಹಾಗೆ ಭಗವಂತನಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮನಗಳು.